ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ. ಮದನಮುಖಿಯರ ಕಂಡು ವದನದೆರಿವರು, ಬಹಳ ಕದನವನು ಮಾಡುವರು. ಖಳರೊಳಗೆ ಸ್ವಾದವಲ್ಲದ ಸುನ್ನ ಬೆಳ್ಳಗಿದ್ದುದ ಕಂಡು ಸೇವಿಸುವ ಕಾಮಾಂಧರಿಗೆ ಮದನ ದಹನನ ನೆನೆಯಿರೆಂದು ಸುರುವ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಅದೆಷ್ಟು ಸುಂದರವಾಗಿ ಸ್ತುತಿಗೈದರಂತ. ಜಗತ್ತ ಹೆಂಗೈತಿ ಅಂತ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಮದನಮುಖಿಯರ ಕಂಡು ಅಂತ ಹೇಳಿದರು. ಮದನಮುಖಿಯರು ಅಂದರೆ ಪರಸ್ತ್ರೀಯನ್ನು ಕಂಡು ಬಾಯಿ ತರಿತಾರ. ಪರಸ್ತ್ರೀಯ ಮೋಹಕ್ಕಾಗಿ ದೊಡ್ಡ ದೊಡ್ಡ ಕದನಗಳನ್ನು ಮಾಡಿದರು, ಯುದ್ಧಗಳನ್ನು ಮಾಡಿದರು. ಸುಣ್ಣ ಬೆಳ್ಳಗೈತೆ ಅಂತ ಹೇಳಿಕಾರ ಅದನ್ನು ಬಾಯಿ ತುಂಬ ಹಾಕೊಂಡ್ರೆ ಹೆಂಗೆ ತನ್ನ ಬಾಯನ ಸುಟ್ಟು ಹೋಗ್ತೈತಿ, ಹಂಗೆ ಈ ಪರಸ್ತ್ರೀಯ ಸಂಘ ಐತಿಪ್ಪ. ಅದಕ್ಕೆ ಅದನ್ನು ಮಾಡಬೇಡ್ರಿ. ಆ ಕಾಮದಹನವನ್ನು ಮಾಡಿದಂತಹ ಪರಮಾತ್ಮನನ್ನು ನೆನೆಯಿರಿ ಅಂತ ಹೇಳಿಕಾರ ಜಗತ್ತಿಗೆ ಸಾರಿ ಹೇಳಿದಂತಹ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ರಾಮಾಯಣವನ್ನು ತಗೊಳ್ರಿ, ಮಹಾಭಾರತವನ್ನು ತಗೊಳ್ರಿ. ಎದಕ್ಕಾಗಿ ಆತಂತಿದ? ಒಂದು ಪರಸ್ತ್ರೀ, ಇನ್ನೊಂದು ಪರಧನಕ್ಕಾಗಿ ಅಪೇಕ್ಷೆ ಪಟ್ಟು ಮಹಾಭಾರತನೂ ನಡೆದು ಹೋತು, ರಾಮಾಯಣನೂ ನಡೆದು ಹೋತು. ಅಂದಮೇಲೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಹರಿವ ಹಾವಿಗೆ ಅಂಜೆ, ಉರಿಯ ನಾಲಿಗೆಗೆ ಅಂಜೆ, ಸುರಗಿಯ ಮೊನೆಗೆ ಅಂಜೆ, ಒಂದಕ್ಕಂಜುವೆ ಒಂದಕ್ಕಳಕುವೆ. ಪರಸ್ತ್ರೀ ಪರಧನವೆಂಬಿ ಜೂಬಿಂಗ್ ಅಂಜುವೆ. ಮುನ್ನಂಜದ ರಾವಣನೇ ವಿಧಿಯಾದ, ಅಂಜುವೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ರವರು. ದೊಡ್ಡ ಘಟಸರ್ಪ ಇನ್ನೇನು ನಾನು ಕಡಿತೈತೆ ಅಂದ್ರೆ ನಾ ಹೆದರೋದಿಲ್ಲ. ಕಾಡಗಿಚ್ಚು ನಾಲ್ಕು ಕಡೆಯಿಂದ ನನ್ನ ಆವರಿಸೈತಿಪ ಅಂದರೂ ನಾ ಹೆದರೋದಿಲ್ಲ. ಖಡ್ಗದ ಒಂದು ಅಲಗ ನನ್ನ ಕುತ್ತಿಗೆ ಮೇಲೆ ನಿಂತೈತಿ ಅಂದರೂ ನಾ ಹೆದರೋದಿಲ್ಲ. ಆದರೆ ಪರಸ್ತ್ರೀ ಮತ್ತು ಪರಧನ ಅನ್ನುವಂಥ ಎರಡಕ್ಕೆ ಮಾತ್ರ ನಾ ಹೆದರ್ತೀನಿ. ಹೆದರಲಾರ್ದಂತಹ ರಾವಣ ಶ್ರೇಷ್ಠ ಬ್ರಾಹ್ಮಣ, ಪರಮೇಶ್ವರನನ್ನು ಸಾಕ್ಷಾತ್ಕರಿಸಿಕೊಂಡವ, ಪಾಶುಪತಾಸ್ತ್ರವನ್ನು ತಗೊಂಡವ, ಕೈಲಾಸಗಿರಿಯನ್ನು ಎತ್ತಿದವ, ಆತ್ಮಲಿಂಗವನ್ನು ಭೂಮಿಗೆ ತಂದವ, ಪರಸ್ತ್ರೀಯನ್ನು ಮೋಹಿಸಿ ಎಂಥ ಒಂದು ಅವಸ್ಥೆಗೆ ಒಳಗಾದ ಅಂತ. ಮತ್ತು ಸ್ವಲ್ಪ ಮುಂದೆ ಹೋಗಿ ವಿಚಾರ ಮಾಡಿದರೆ ಪರರ ಸಂಪತ್ತನ್ನು ಆಸೆ ಮಾಡಿದಂತಹ 100 ಜನ ಪಾಂಡವರು ಏನಾಯ್ತು ಅವರ ಪರಿಸ್ಥಿತಿ ಅನ್ನೋದನ್ನು ನಾವು ಇಲ್ಲಿ ವಿಚಾರ ಮಾಡಬೇಕು. ಅಂಥವ್ರಿಗೇನ ಪರಸ್ತ್ರೀಯ ಮೋಹ ಮಾಡಿ ಪರರ ಸಂಪತ್ತನ್ನು ಅಪೇಕ್ಷಿಸಿ ಅಂಥ ಕೆಟ್ಟ ಪರಿಸ್ಥಿತಿ ಬಂತು. ಇನ್ನು ನಮ್ಮಂಥ ಸಾಮಾನ್ಯರದು ಏನಾಗಬಾರ್ದು ವಿಚಾರ ಮಾಡೋದು. ಅದಕ್ಕೆ ದಯವಿಟ್ಟು ಒಂದು ಕೆಲಸ ಮಾಡೋದು, ಪರಸ್ತ್ರೀಯನ್ನು ಕಾಮುಕ ದೃಷ್ಟಿಯಿಂದ ನೋಡಬಾರ್ದು, ಪರರ ಸಂಪತ್ತನ್ನು ಅಪಹರಿಸಬಾರ್ದು. ಇಷ್ಟ ಪಾಲನೆ ಮಾಡ್ಕೊತ ಸದ್ಗುರು ಸಿದ್ಧಾರೂಢರು ಹೇಳಿದಂಗೆ ಕುಂತಾಗ ನಿಂತಾಗ ಓಂ ನಮಃ ಶಿವಾಯ ಸಿದ್ಧಾರೂಢ ಅನ್ಕೊಂತ ಜೀವನ ದಾಟಿಸಿದೀವಪ್ಪ ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತೈತಿ. ಇದನ್ನು ಮಾಡ್ಕೊಳ್ಳೋದ್ರಿ. ಮಡಿವಾಳಾಜ ಒಂದು ಮಾತು ಹೇಳಿಲ್ಲ,
ಹುಟ್ಟಿದ್ದು ಸಾಯ್ತೈತಿ, ಕಟ್ಟಿದ್ದು ಬೀಳ್ತೈತಿ ಅಂತ ಹೇಳಿದಾನೆ. ಎಷ್ಟು ದೊಡ್ಡ ಬಂಗ್ಲೆ ಕಟ್ಸಿದೀಪ ಅಂದ್ರೂ ಅದು ಒಂದು ದಿವಸ ಬಿದ್ದು ಹೋಗ್ತೈತಿ. ಎಷ್ಟು ಶಾನ್ಯ ಮಗನ ಹಡ್ದೀಪ ಅಂದ್ರೂ ಅದು ಒಂದು ದಿವಸ ಸತ್ತು ಹೋಗ್ತೈತಿ. ಸಾಯಲಾರ್ದಂಥ ಬೀಳಲಾರ್ದಂಥ ಆತ್ಮಚೈತನ್ಯ ನೀನ ಅದಿ, ಅದನ್ನು ತಿಳ್ಕೊಂಡು ಮುಕ್ತನಾಗಪ್ಪ ಅಂತ ಇಷ್ಟ ಮಾಡ್ಬೇಕ್ರಿ. ಬೇಕಾದಂತಹ ಸಂಕಟ ಬರಲಿ ಜೀವನದೊಳಗೆ, ಬೇಕಾದಂಥ ತೊಂದರೆ ಬರಲಿ ಜೀವನದೊಳಗೆ, ಅದಕ್ಕೆ ಇಲ್ಲಿ ವಿಷಯವನ್ನು ಹೇಳ್ತೀನಿ. ಏನಂದ್ರೆ ಜೀವನದೊಳಗೆ ಬಹಳ ದೊಡ್ಡ ಸಂಕಟ ಐತಿಪ್ಪ, ಸಂಕಟ ಐತಿ ನನಗಂಥೇಳಿ ಸಿದ್ಧಾರೂಢರಿಗೆ ನಾವು ಹೇಳೋದು ಬೇಡ. ನಮಗಿದ್ದಂತಹ ಸಂಕಟಕ್ಕನ ಹೇಳೋನು ಏನಂತಂದ್ರೆ, ಸಿದ್ಧಾರೂಢಪ್ಪ ಭಾಳ ದೊಡ್ಡ ಮದಾನಪ್ಪ ಅಂಥೇಳಿಕಾರ. ನಾವು ಏನೋ ಕಷ್ಟನ ಅನುಭವಿಸ್ಲಿ, ಏನೋ ಸುಖಾನ ಅನುಭವಿಸ್ಲಿ, ನಮ್ಮ ಮ್ಯಾಲೆ ಅವನ ಕಣ್ಣು ಐತಿ ಇಷ್ಟು ಸಾಕು. ಇದಕ್ಕಿಂತ ದೊಡ್ಡದೇನೂ ಬೇಡ. ಸಂಕಟ ಅಂತಂದ್ರೆ ಬೇಕಾದಿರಬಹುದು ರೀ, ಆರೋಗ್ಯದ್ದು ಇರಬಹುದು, ಸಂಪತ್ತಿಂದ ಇರಬಹುದು, ಮದುವೆದಿರಬಹುದು, ಮಕ್ಕಳದಿರಬಹುದು, ನೌಕರಿದಿರಬಹುದು, ಮನಿದಿರಬಹುದು, ಜಗತ್ತಿರಬಹುದು, ಹೊಲದ್ದಿರಬಹುದು. ಬೇಕಾದ ಸಂಕಟ ಇರಲಿ, ಹೆದರೋದು ಬೇಡ. ಆ ಸಂಕಟಕ್ಕೆ ಹೇಳೋನು, ನಾ ನಂಬಿದಂಥ ನಮ್ಮಪ್ಪ ಭಾಳ ದೊಡ್ಡ ಮದನಪ್ಪ, ಅವನ ಕರುಣಾದೃಷ್ಟಿ ನನ್ನ ಮೇಲೆ ಐತಿಪ್ಪ ಅಂಥೇಳಿ ನಮ್ಮ ಸಂಕಟಕ್ಕನ ನಾವು ಹೇಳೋದು ನೋಡ್ರಿ. ಸಿದ್ಧಾರೂಢ ಅಪ್ಪಗಳು ಅಂತಂದ್ರೆ ಹೆಂಗಿದ್ರಪ್ಪ ಅಂತಂದ್ರೆ, ಈ ಲೋಕದ ಎಲ್ಲ ಧರ್ಮಗಳು ತಮ್ಮ ತಮ್ಮ ಧರ್ಮದ ಚೌಕಟ್ಟಿನಲ್ಲಿ ತಮ್ಮವರ ಶ್ರೇಯಸ್ಸಿಗಾಗಿ ಮಾತ್ರ ಹೆಣಗುತ್ತಿರ್ತಾರಂತ. ಆದರೆ ಸಿದ್ಧಾರೂಢರು ಮಾತ್ರ ಜಾತಿ, ಮತ, ಪಂಥ, ಕುಲಗೋತ್ರ, ಬಣ್ಣ, ಭಾಷೆ, ಪ್ರಾದೇಶಿಕ ಮೇರೆ ಮೀರಿ ಮೆಟ್ಟಿ ಕೇವಲ ಮನುಷ್ಯ ಕುಲದ ಉದ್ಧಾರ, ಅಭ್ಯುದಯ, ಏಳಿಗೆಗಾಗಿ ಹೆಣಗಿದ ಲೋಕಗುರು ಶ್ರೀ ಸಿದ್ಧಾರೂಢರು ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಿ ಅಭಿಮಾನ ಪಡಬೇಕಂತ ಹೇಳ್ಕಾರ. ಒಂದು ಗ್ರಂಥದಲ್ಲಿ ತಿಳಿದಂಥವ್ರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಈ ಮಾತಿಗೆ ಜೀವಂತ ನಿದರ್ಶನ ಅಂತಂದ್ರೆ ಶ್ರೀ ಸಿದ್ಧಾರೂಢ ಮಹಾತ್ಮರು ಕಟ್ಟಿದಂಥ ಕೈಲಾಸ ಮಂಟಪ. ಬೇರೆ ಬೇರೆ ಧರ್ಮದ ದೇವಾಲಯಗಳಿಗೆ ಬಾಗ್ಲದಾವಂತ, ಕಿಡಿಕಿಗಳದಾವಂತ. ಆದರೆ ಸಿದ್ಧಾರೂಢರು ಕಟ್ಟಿದಂಥ ಕೈಲಾಸ ಮಂಟಪಕ್ಕೆ ಬಾಗಿಲೂ ಇಲ್ಲ, ಕಿಡಿಕಿನೂ ಇಲ್ಲ. ಆತ್ಮೋದ್ಧಾರದ ಅಪೇಕ್ಷೆಯನ್ನು ಯಾರು ಹಿಡ್ಕೊಂಡು ಕೈ ಮುಕ್ಕೊಂಡು ಒಳಗೆ ಬಂದರೂ ಅವರು ಉದ್ಧಾರ ಆಗಿ ಹೋದರು. ಎಂಥ ದೊಡ್ಡ ಮನಸ್ಸಿನ ಸದ್ಗುರು ಈ ನಮ್ಮಪ್ಪ ಸಿದ್ಧಾರೂಢಜ್ಜ ಅಂತ. ಇಂತಹ ಸದ್ಗುರುನಾಥನ ಕೃಪಾ ನಮ್ಮ ಮೇಲಿದ್ದಾಗ, ಅಂಥವನ ಕೃಪಾ ನಮ್ಮ ಮೇಲೆ ಐತೆ ಅಂತ ಹೇಳ್ಕಾರ ನಾವು ಹೆಂಗೆ ದೃಢ ಮಾಡ್ಕೊಳ್ಳೋದಂದ್ರೆ, ಆ ಸದ್ಗುರುನಾಥನನ್ನು ಸ್ಮರಿಸಿದ ಕೂಡಲೇ ಏನೋ ಒಂದು ಆನಂದ ಆಗಕತ್ತೈತಿ. ಕುಂತಾಗ ನಿಂತಾಗ ಸಿದ್ಧಾರೂಢ ಅನ್ನುವಂಥ ನಾಮ ನಾಲಿಗೆ ಮೇಲೆ ಹೊಳ್ಳಾಕತ್ತೈತಿಪ್ಪ ಅಂದ್ರೆ ತಿಳ್ಕೊಂಬಿಡೋದು ಏನಂದ್ರೆ, ಸಿದ್ಧಾರೂಢರ ಕೃಪಾದೃಷ್ಟಿ ನಮ್ಮ ಮೇಲೆ ಐತಿಪ್ಪ ಅಂತ ಹೇಳಿಕಾರ. ಸಿದ್ಧಾರೂಢರು ಜಗತ್ತನ್ನು ಕಲ್ಯಾಣ ಮಾಡಲಿಕ್ಕೆ ಬಂದಂಥ ಪರಮೇಶ್ವರರು. ತಮ್ಮ ಭಕ್ತರ ಸಂಕಟವನ್ನು ನೋಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಭಕ್ತರನ್ನು ಉದ್ಧಾರ ಮಾಡುವಂಥ ಕಲ್ಪವೃಕ್ಷ ಕಾಮಧೇನು ಇದ್ದಂಗೆ. ಸ್ವಲ್ಪ ತಿಳ್ಕೊಂತ ಹೋದ್ರೆ ಈರುವಾಯಿ ಎನ್ನುವಂತಹ ಹೆಣ್ಮಗಳು ಸಿದ್ಧಾರೂಢಪ್ಪನ ಪ್ರವಚನವನ್ನು ಕೇಳಬೇಕಂತೇಳಿ ಬಂದಿದ್ಲಲ್ಲ, ಆಕೆ ಕಾಲು ಮುರಿದಾಗ ಮನೆಯೊಳಗನ ಮಲ್ಕೊಂಡಾಳ. ಆಕೆ ಮಗ ಪ್ರವಚನ ಕೇಳಿ ತಾಯಿಗೆ ಹೋಗಿ ಹೇಳಾಕತ್ತಾನ,
ಇರುವಾಯಿಗೆ ನನ್ನ ಕಾಲು ಮುರಿತಂಥೇಳಿ ಚಿಂತಿಲ್ಲ, ನಾ ಹಾಸಿಗೆ ಹಿಡಿದ್ನನ್ನೂ ಚಿಂತಿಲ್ಲ, ನಮ್ಮಪ್ಪ ಹೇಳುವಂತಹ ಶಾಸ್ತ್ರವನ್ನು ಕೇಳೋದು ನನ್ನಿಂದ ತಪ್ಪಿತಲಪ ಅಂತ ದುಃಖ. ಅದ ಚಿಂತೆಯೊಳಗೆ ಪ್ರಾಣವನ್ನು ಬಿಟ್ಟಂಥ ಈರುಬಾಯಿಯನ್ನು ಕೈಲಾಸಕ್ಕನ ಹೋಗಿ ಸ್ವರ್ಗಕ್ಕನ ಹೋಗಿ ಆಕಿನ ಕರ್ಕೊಂಡು ಬಂದು ಆಕೆಗೆ ಮತ್ತೆ 3 ತಿಂಗಳ ಆಯಸ್ಸನ್ನು ಕೊಟ್ಟು ಶಾಸ್ತ್ರವನ್ನು ಹೇಳಿ ಇಂಥ ದಿವಸ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸ್ವತಃ ತಾವ ಪುಷ್ಪಕ ವಿಮಾನವನ್ನು ಏರಿ ಆಕೆಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋದಂಥ ಪುಣ್ಯಾತ್ಮರು ಸಿದ್ಧಾರೂಢಪ್ಪಗಳು ಈರುಬಾಯಿಯ ಸಂಕಟವನ್ನು ಹೆಂಗೆ ಹರಣ ಮಾಡಿದರು. ಭೀಮವ್ವ ಅಂಥೇಳಿ ಸಿದ್ಧಾರೂಢ ಅಪ್ಪನಿಗೆ ವಿಶೇಷವಾದಂತಹ ಸೇವಾ ಮಾಡ್ತಿದ್ಲು. ಸಿದ್ಧಾರೂಢಪ್ಪವ್ರಿಗೆ ರೊಟ್ಟಿ ಮಾಡ್ತಿದ್ಲು. ಇಡೀ ಮಠದ ತುಂಬ ದಿವಸಕ್ಕೆ 100-200 ರೊಟ್ಟಿ ಬಡಿತಿದ್ಲು. ಅವರಿಗೆ ಊಟ ಮಾಡಿಸಕ್ಕೆ ಎಲ್ಲ ಥರದ ಪ್ರಸಾದವನ್ನು ಮಾಡ್ತಿದ್ಲು. ಇವತ್ತು ಯಾವ ಅಡುಗೆ ಮಾಡಲಿ ನಮ್ಮ ಅಪ್ಪಗೆ ಅಂತ ಹೇಳಿಕಾರ. ಆ ಭೀಮವ್ವ ಮಾಡಿದಂಥ ಅಡಿಗೆ ಬರಲಿಲ್ಲ ಅಂದ್ರೆ ಸಿದ್ಧಾರೂಢರಿಗೆ ಗೊತ್ತಾಗ್ತಿತ್ತಂತ, ನಮ್ಮ ಭೀಮವ್ವ ಏನು ಮಾಡಿಲ್ಲನಪ್ಪ ಇವತ್ತು ಅಂತ ಕೇಳ್ತಿದ್ರಂತ. ಆಕೆ ಭಕ್ತಿಗೆ ಮೆಚ್ಚಿ ನಿನಗೆ ಏನು ಬೇಕವಾ ಅಂಥೇಳಿ ಕೇಳಿದಾಗ ನನಗೆ ಬ್ರಹ್ಮಜ್ಞಾನವನ್ನು ನೀಡಪ್ಪ ಅಂದ್ಲು ಭೀಮವ್ವ. ಸಿದ್ಧಾರೂಢರು ಅಲ್ಲಿ ಮತ್ತೆ ವಿಶೇಷವಾದಂತಹ ಸಂಚಿಕೆ ತಮಗೆ ಹೇಳಿದ್ದನ್ನು ಅದನ್ನು ಒಂದು ಗ್ರಂಥವನ್ನು ಕೊಟ್ಟು ಇದನ್ನು ನಿನ್ನ ತಲೆ ಹುಡುಕಿಟ್ಕೊಂಡು ಮಲ್ಕೋಯವ್ವ ಅಂತ ಹೇಳಿದಾಗ ಬೆಳಗಾಗ್ಬಿಡ್ದ ಆ ಭೀಮವ್ವಗೆ ಎಲ್ಲ ಥರದ ಜ್ಞಾನ ಪ್ರಾಪ್ತಿಯಾಗಿಬಿಟ್ಟಿತ್ತು. ಮಹಾತ್ಮರು ಪ್ರವಚನವನ್ನು ಹೇಳುವಾಗ ಆಕಿನ ಮರ್ಯಾದೆಗೇಡು ಮಾಡಿದ್ರು, ಅವಮಾನ ಮಾಡಿದರೆ ಭೀಮವ್ವಗೆ. ಎಂದು ಸಿದ್ಧಾರೂಢರ ಕರುಣಾದೃಷ್ಟಿಯಿಂದ ಆಕೆಗೆ ಜ್ಞಾನ ಪ್ರಾಪ್ತಿಯಾಯಿತು. ಹಿಂದೆ ಕುಂತು ಭೀಮವ್ವ ಅಂತೇಳಂತ ತಪ್ಪು ಹೇಳತ್ತಾನೀವ ಅಂತಿದ್ಲಂತ. ನಾ ಏನು ತಪ್ಪು ಹೇಳತ್ತೀನಿ ಹೇಳಂದಾಗ ಸಿದ್ಧಾರೂಢರು ಹೇಳಿದ್ರಂತ, ಅಲ್ಲಿ ನಿಂತು ಹೇಳೋದು ಬೇಡ ಆಕಿ ನಾನು ಹಂತೆ ಕುಂತು ಹೇಳಿ ಅಂಥೇಳಿ ತಮ್ಮ ಜೋಡಿ ಕುಂಡ್ರಿಸ್ಕೊಂಡು ಆಕೆ ಕಡೆಯಿಂದ ಬ್ರಹ್ಮೋಪದೇಶವನ್ನು ಇಡೀ ಭಕ್ತರಿಗೆ ಮಾಡಿಸಿ ಒಂದು ಹಳ್ಳಿಯ ಸಾದಾ ಹೆಣ್ಮಗಳ ಭೀಮವಳನ್ನು ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು ಎಂಥ ಸಂಕಟ ಹರಣವನ್ನು ಮಾಡಿದ್ರಂತ. ಸಪಾರಿ ತುಕ್ಕವ್ವ ಸಿದ್ಧಾರೂಢಪ್ಪನ ಸೇವಾ ಹೆಂಗೆ ಮಾಡ್ತಿದ್ಲಂತ ಭಕ್ತಿಯಿಂದ. ಹಗಲನ್ನಲಿಲ್ಲ ರಾತ್ರಿ ಅನ್ನಲಿಲ್ಲ, ರೊಟ್ಟಿ ಬಡ್ದು ಸೇವಾ ಮಾಡಿದರು. ಎಷ್ಟು ರೊಟ್ಟಿ ಬಡಿದ್ರೂ ಸಹಿತ ಕಡಿಗೆ ಊಟ ಮಾಡುವಾಗ ಬಿದ್ದಿದ್ದು ತುಕಡಿ ಆರಿಸ್ಕೊಂಡು ತಿಂತೇಳಂತ ರೊಟ್ಟಿ. ಆ ಸಪಾರಿ ತುಕ್ಕವ್ಗೆ ಕೇಳ್ತಾರೆ, ತುಕ್ಕವ್ವ ಇಷ್ಟೆಲ್ಲ ಸೇವಾ ಮಾಡಾಕತ್ತಿದಿ, ಇಷ್ಟು ರೊಟ್ಟಿ ಬಡಿತಿದಿ, ಒಂದು ದಿವಸನೂ ಸಹಿತ ಒಂದು ರೊಟ್ಟಿ ತಿಂದಿದ್ದು ನೋಡಿಲ್ಲ, ತುಕಡಿನ ಆರಿಸಿ ತಿಂತೀಯಲ್ಲ ಬೇ ಅಂತ ಅಂದ್ರಂತ. ಆವಾಗ ಸಪಾರಿ ತುಕ್ಕವ್ವ ಹೇಳ್ತಾಳೆ, ಯಪ್ಪ ನನಗೆ ರೊಟ್ಟಿ ತಿನ್ಬೇಕಂದ್ರೆ ನಮ್ಮ ಮನ್ಯಾಗನೇ ಸಿಗ್ತಾವಯಪ್ಪ, ನಾ ರೊಟ್ಟಿ ತಿನ್ನಕ್ಕೆ ಬರೋದಿಲ್ಲಪ್ಪ, ನಿನ್ನ ಪ್ರಸಾದ ತೊಗೊಳಕ್ಕೆ ಬರ್ತೀನಿ ಅಂದ್ಲಕ್ಕಿ. ಅದನ್ನು ನೋಡಿ ಸಂತೋಷಭರಿತರಾದಂತಹ ಸಿದ್ಧಾರೂಢರು, ತುಕ್ಕವ್ವ ಇವತ್ತಿನಿಂದ ನೀ ಸಪಾರಿ ತುಕ್ಕವ್ವ ಅಲ್ವಾ, ತುಕಡಿ ತುಕ್ಕವ್ವ ಅಂತ ಹೇಳಿಕರೆ ನಿನಗೆ ಆಶೀರ್ವಾದ ಮಾಡ್ತೇನಂತ ಹೇಳಿದರು. ತುಕ್ಕವ್ವನ್ನ ಪ್ರೀತಿಯಿಂದ ಕೇಳ್ತಾರೆ, ತುಕ್ಕವ್ವ ನಿನಗೆ ಏನು ಬೇಕವಾ ಅಂಥೇಳಿ. ಯಪ್ಪ ನಾ ಸಾಯುವಾಗ ನನ್ನ ಅಂತ್ಯಕಾಲಕ್ಕೆ ನಿನ್ನ ದರ್ಶನವಾಗಲಿ ಅಂತ ಬೇಡಿದ್ಲಲ್ಲ. ತುಕ್ಕವ್ವ ದೇಹ ಬಿಡುವಂತಹ ಸಮಯದೊಳಗೆ ರಾತ್ರಿ 2 ಗಂಟೆಗೆ ಸಿದ್ಧಾರೂಢರು ಬರಿಗಾಲಿನಿಂದ ಓಡಿದಾರ ತುಕ್ಕವ್ವನ ಮನೆಗೆ. ಆಕೆ ತಲೆಯನ್ನು ತಮ್ಮ ತೊಡಿ ಮೇಲೆ ಇಟ್ಕೊಂಡು, ತುಕ್ಕವ್ವ ಚಿಂತೆ ಮಾಡಬೇಡ, ನಿನಗೆ ಮಾತು ಕೊಟ್ಟಂಗೆ ನಿನ್ನ ಅಂತ್ಯಕಾಲಕ್ಕೆ ನಾ ಬಂದು ನಿನಗೆ ಕರುಣಿಸಾಕತ್ತೇನೆವ್ವ ಅಂತ ಹೇಳ್ಕಾರ ಆಶೀರ್ವಾದವನ್ನು ಮಾಡಿದಂಥ ಪುಣ್ಯಾತ್ಮ ನಮ್ಮಪ್ಪ ಸಿದ್ಧಾರೂಢ. ಎಂಥ ಪರಮಾತ್ಮ ಅಂತ. ಕೈಲಾಸ ಮಂಟಪವನ್ನು ಕಟ್ಟಿದಂಥ ಕಾಳಪ್ಪನಿಗೆ ಬಂದಂತಹ ಅಪಮೃತ್ಯುವನ್ನು ಪ್ಲೇಗಾಗಿ ಸಾಯ್ತಿದ್ದ.
ಕಾಳ್ಯ ನಿನ್ನ ಜೀವನದೊಳಗೆ ಹೊತ್ತ ಮುಣಗಾಕತ್ತೈತಲ್ಲೋ ಅಂತಂದ್ರಂತ. ಆವಾಗ ಬಡಿಗೆರ ಕಾಳಪ್ಪ ಹೇಳ್ತಾನೆ ಏನಂತಂದ್ರೆ, ಯಪ್ಪ ನನ್ನ ಜೀವನದ ಸೂರ್ಯ ನೀನೇ ಇದ್ದಾಗ ನೀನೇ ಬಂದು ನನ್ನ ಮುಂದೆ ನಿಂತಾಗ ಹೆಂಗೆ ಹೊತ್ತ ಮುಣಗತೈತಿ ಅಂತ ಕೇಳಿದ. ಕಾಳಪ್ಪನನ್ನು ಮತ್ತು ಆಯುಷ್ಯವನ್ನು ಹೆಚ್ಚಿಸಿ ಅವನ ಕಡೆಯಿಂದ ಕೈಲಾಸ ಮಂಟಪವನ್ನು ಕಟ್ಟಿಸಿ ವಿಶ್ವ ದಾಖಲೆಯನ್ನು ಮಾಡಿದಂಥ ಪುಣ್ಯಾತ್ಮರು ನಮ್ಮಪ್ಪ ಸಿದ್ಧಾರೂಢರು. ಅಕ್ಕಲಕೋಟೆಯ ರೇವಣಸಿದ್ಧ ಮಹಾಸ್ವಾಮಿಗಳು ಶರಣಪ್ಪನವರು ಈಸ್ ಬರೆದಿದ್ರೂ ಸಹಿತ ಸಿದ್ಧಾರೂಢರನ್ನು ನೆನೆಸಿ ಹೊಳಿ ಒಳಗೆ ಬಿದ್ದಾಗ ಆ ಹೊಳಿ ಒಳಗನ ಹೋಗಿ ಅವನನ್ನು ರಕ್ಷಣೆ ಮಾಡಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಗೋವಾದಿಂದ ಹಡಗದೊಳಗೆ ಬರುವಂಥ ಲಕ್ಷ್ಮೀಬಾಯಿಗೆ ಬಂದಂಥ ಆಪತ್ತನ್ನು ಕಳೆದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಮುಂಬೈಗೆ ಹೋಗಿ ನಳಿನಿ, ಆ ಮುಂಬೈ ಭಕ್ತಳಾದಂಥ ನಳಿನಿಯ ಜ್ವರವನ್ನು ಕಳೆದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಮದ್ರಾಸದೊಳಗೆ ನೆರಳುತ್ತಿರುವಂಥ ತನ್ನ ಭಕ್ತಳ ಮಗನನ್ನು ರಕ್ಷಣೆ ಮಾಡಿ ಬಂದಂಥ ಪರಮಾತ್ಮರು ಸದ್ಗುರು ಸಿದ್ಧಾರೂಢರು. ಹುಬ್ಬಳ್ಳಿ ಮತ್ತು ಮುರುಕಿ ಬಾವಿ ಒಳಗೆ ಏಕಕಾಲಕ್ಕೆ ದರ್ಶನವನ್ನು ಕೊಟ್ಟಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಕಬೀರದಾಸರನ್ನು ತಮ್ಮ ಪರಮ ಶಿಷ್ಯನನ್ನಾಗಿ ಮಾಡಿಕೊಂಡು ಕಬೀರದಾಸರಿಗೆ ತಮ್ಮ ಜ್ಞಾನದ ಭಂಡಾರವನ್ನು ಸೂರಿಗೊಂಡಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಕಬೀರದಾಸರಿಗೆ ಇದ್ದಂತಹ ಭಕ್ತಿಯನ್ನು ಜಗತ್ತಿಗೆ ತೋರಿಸಲಿಕ್ಕೆ ಕಬೀರದಾಸರ ಜೋಡಿ ಅನೇಕ ಪವಾಡಗಳನ್ನು ಮಾಡಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಕಬೀರ ಬಾರಪ್ಪ ನೀ ಭಾಳ ಹಸದ್ದಿ ಅಂತಂದಿದ್ರಂತ. ಹಸದ್ದಿ ಅಂತಂದ್ರೆ ನೀನು ಜ್ಞಾನವನ್ನು ಅಪೇಕ್ಷೆ ಪಟ್ಟು ಬಂದಿ ಅಂದರು. ಸುಬ್ಬಾಶಾಸ್ತ್ರಿಯ ಗರ್ವಹರಣವನ್ನು ಮಾಡಿ ಸುಬ್ಬಾಶಾಸ್ತ್ರಿ ಸಿದ್ಧಾರೂಢರ ಪಾದದ ಮೇಲೆ ಬಿದ್ದ ಪ್ರಾಣವನ್ನು ಬಿಟ್ಟಿದ್ದ. ಗರಗದ ಮಡಿವಾಳೇಶ್ವರನ ಆಶೀರ್ವಾದದಿಂದ ಅದ ಸುಬ್ಬಾಶಾಸ್ತ್ರಿ ಶಾಂತಾಶ್ರಮದ ಶಿವಪುತ್ರಪ್ಪನವರಾಗಿ ಜನ್ಮವನ್ನು ತಾಳಿ ಬಂದರು. ಯಾವಾಗ ಶಿವಪುತ್ರ ಮಹಾಸ್ವಾಮಿಗಳು ಗರಗದಿಂದ ಬಂದು ಸಿದ್ಧಾರೂಢರ ದರ್ಶನ ಮಾಡ್ತಾರೆ, ಆವಾಗ ಅವರನ್ನು ನೋಡಿದ ಕೂಡಲೇ ಒಂದೇ ಮಾತಂದ್ರಂತ. ಏನಂತಂದ್ರೆ, ಸುಬ್ಬಾಶಾಸ್ತ್ರಿನ ಇವ ಶಿವಪುತ್ರನಾಗಿ ಬಂದಾನಂಥೇಳಿ ಅವ್ರ ಕಡೆಯಿಂದ ಕೈವಲ್ಯ ಪದ್ಧತಿ ಮಹಾಗ್ರಂಥವನ್ನು ನಿಜಗುಣ ಶಾಸ್ತ್ರವನ್ನು ಸ್ವತಃ ಹೇಳಿ ಬರೆಸಿದಂಥ ಸದ್ಗುರುನಾಥರು ಸಿದ್ಧಾರೂಢರು. ಗಜದಂಡ ಮಹಾಸ್ವಾಮಿಯ ಪರಮ ಶಿಷ್ಯರಾಗಿ ಹಗಲಿ ರಾತ್ರಿ ತನುಮನ ಧನಗಳನ್ನು ಆ ಸದ್ಗುರುನಾಥನಿಗೆ ಅರ್ಪಿಸಿ ಸ್ಥಾನ ಅಂಗ ಆಪ್ತ ಮತ್ತು ಸದ್ಭಾವನ ಅನ್ನುವಂಥ ಚತುರ್ವಿಧ ಸೇವೆಯನ್ನು ಮಾಡಿ ಹೋಗಿ ಸಿದ್ಧಾರೂಢರಾದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಯಾರು ಎಲ್ಲಿ ಕರೆದ್ರೂ ಸಹಿತ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಅವರನ್ನು ರಕ್ಷಣೆ ಮಾಡುವಂತಹ ಸದ್ಗುರುನಾಥರು ಸಿದ್ಧಾರೂಢರು. ಹಸಿದವರಿಗೆ ಊಟವನ್ನು ನೀಡಿದರು, ಜ್ಞಾನಿಗಳಿಗೆ ಜ್ಞಾನವನ್ನು ನೀಡಿದರು ಅಂತಹ ಪರಮಾತ್ಮರು ಸದ್ಗುರು ಸಿದ್ಧಾರೂಢರು. ಈ ಫೋಟೋದೊಳಗೆ ನೋಡ್ರಿ, ಸಿದ್ಧಾರೂಢರು ಹಿಂದಿದ್ದಿದ್ದ ಕಟ್ಟಿಗೆ ಎಷ್ಟು ಒಟ್ಟಿದಾರಂದ್ರೆ ಅದು ಎಲ್ಲಿ ಮಠ ಒಟ್ಟಿದ್ರು ಕಣ್ಣಿಗೆ ಕಾಣಿಸ್ದಂಗೆ. ಕಟ್ಗೆ ರಾಶಿನ ಇಷ್ಟಿತ್ತಂದ್ರೆ ಎಷ್ಟು ಅಡುಗೆ ಮಾಡ್ತಿರ್ಬಹುದು, ಎಷ್ಟು ಮಂದಿ ಕೂಡ್ತಿರ್ಬಹುದು, ಎಷ್ಟು ಸಿದ್ಧಾರೂಢರನ್ನು ನಂಬಿರಬಹುದು ಭಕ್ತರಂತ ತಿಳ್ಕೋಬೇಕಿಲ್ಲಿ. ಕಟ್ಗೆ ರಾಶಿ ಮಠದ ಮುಂದೆ ಬಿದ್ದಿತ್ತಂತ ಯಾರೂ ಅದನ್ನು ಎತ್ತಿ ಹಿಂದೆ ಹಾಕಲಿಲ್ಲ. ಆವಾಗ ಸ್ವತಃ ಸಿದ್ಧಾರೂಢರನ್ನ ಎತ್ತಿ ಆ ಕಟ್ಗೆ ಇಡಾಕತ್ರಂತ. ಅದನ್ನು ನೋಡಿದಂಥ ಅಲ್ಲಿದ್ದಂಥ ಭಕ್ತರೆಲ್ಲ, ಯಪ್ಪ ನೀವ್ಯಾಕೆ ಕಟ್ಟಿಗೆ ಇಡಾಕತ್ತರ ಅಂತ ಕೇಳಿದ್ರಂತ. ಇಲ್ಲಪ್ಪ ನಾನು ಕೆಲಸನ ಮಾಡಾಕತ್ತೇನಂದ್ರಂತ. ಆವಾಗ ಎಲ್ಲ ಭಕ್ತರನ್ನು ಕೂಡಿ ಮುಂಜಾನೆಯಿಂದ ಸಂಜೆ ಮಠ ಅಂದ್ರೆ ಇಷ್ಟೆಲ್ಲ ಕಟ್ಗೆ ಒಟ್ಟಿ ತಯಾರು ಮಾಡಿದ್ರಂತ ನೋಡ್ರಿ. ಈ ಫೋಟೋ ಸಿಗಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೋದು ನಾವು ಅಂತ. ಸಿದ್ಧಾರೂಢರನ್ನು ನಾವು ಪ್ರತ್ಯಕ್ಷವಾಗಿ ಕಾಣದಿದ್ರೂ ಸಹಿತ
ಈ ಕಟ್ಗಿ ರಾಶಿಯ ಮಧ್ಯದೊಳಗೆ ಸಿದ್ಧಾರೂಢರು ಅವರ ಭಕ್ತರು ಕುಂತಿರುವಂಥ ಈ ಒಂದು ಭಾವಚಿತ್ರವನ್ನು ನೋಡಿದಾಗ ಏನು ಅನಿಸಿಬಿಡ್ತೈತೆ ಅಂದರೆ ಇದೇ ಸ್ವರ್ಗನೋಪ. ಹಿಂದಿದ್ದಂತಹ ಕಟ್ಟಿಗೆ ರಾಶಿ ಐತಲ್ಲ ಅದೇ ನಮ್ಮ ಸಂಕಟ. ಸದ್ಗುರುನಾಥನ ಸೇವೆಗಾಗಿ ಉರಿದು ಹೊಕ್ಕತಿ ಆ ಸಂಕಟ. ನಿಶ್ಚಿಂತರಾಗಿರೋನು. ಅದಕ್ಕೆ ಆ ಸದ್ಗುರುನಾಥ ಏನು ಮಾಡಲಿ ಅಂತಂದರೆ ನಮ್ಮೆಲ್ಲರ ಸಂಕಟವನ್ನು ಹರಣ ಮಾಡ್ತಾನೆ. ಅವನ ಮ್ಯಾಲೆ ನಂಬಿಕೆಯನ್ನು ಇಡೋನು. ಎಂಥ ಸಂಕಟ ಇದ್ರೂ ಸಹಿತ ಅವಾಗ ಹೇಳೋದು ಬೇಡ. ಆ ಸಂಕಟಕ್ಕನ ಹೇಳೋನು ಏನಂತಂದ್ರೆ ನಮ್ಮಪ್ಪ ಸಿದ್ಧಾರೂಢ ಭಾಳ ದೊಡ್ಡವದಾನ.